ಕೊಪ್ಪಳ ಜಿಲ್ಲೆ ಯಾಗ್ರಾಪುರ ಎಂಬ ಊರಿನಲ್ಲಿ ಶ್ರೀ ರೇಣುಕಾಮಾತೆಯ ಪರಮ ಭಕ್ತರಾದ ನಾಗಜೋಗಿ ಮತ್ತು ಬಸವಜೋಗಿ ಕಾಲುನಡಿಗೆಯಲ್ಲಿ ಸೌದತ್ತಿಗೆ ತೆರಳಿ ಶ್ರೀ ರೇಣುಕಾಯಲ್ಲಮ್ಮನ ದರ್ಶನ ಪಡೆಯುತ್ತಿದ್ರು. ಒಂದು ದಿನ ಜೋರಾಗಿ ಮಳೆ ಬಂತು. ತಾಯಿಯ ದರ್ಶನ ಪಡೆಯಲು ಆಗಲಿಲ್ಲ. ನಾಗಜೋಗಿ, ಬಸವಜೋಗಿ ಒಂದು ಮರದ ಕೆಳಗೆ ಕುಳಿತು ದೇವಿಯ ಧ್ಯಾನ ಮಾಡಿದ್ರು. ಅವರ ಭಕ್ತಿಗೆ ಮೆಚ್ಚಿದ ತಾಯಿ ರೇಣುಕಾಮಾತೆ ಅವರ ಆಸೆಯಂತೆ ಹುಲಿಯನ್ನೇರಿ ವ್ಯಾಘ್ರಾಪುರದಲ್ಲಿ ಒಂದು ಹುಲಿಗೆಮ್ಮಾದೇವಿ ಎಂಬ ಹೆಸರಿನಲ್ಲಿ ನೆಲೆ ನಿಂತು ಉದೋ ಉದೋ ಎಂದು ಬರುವ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನ ಪರಿಹರಿಸುತ್ತಾ ಇರುವ ತಾಯಿಯ ಜಾತ್ರೆ ಲಕ್ಷಾಂತರ ಭಕ್ತರ ದಂಡು ದಂಡಾಗಿ ಆಗಮಿಸಿ ಜಾತ್ರೆಯನ್ನು ಅದ್ದೂರಿಯಾಗಿ ನೆರವೇರಿಸಿದ್ರು ಎಂದು ತಿಳಿಸಿದ್ರು ರಿಪೋರ್ಟರ್ ಪ್ರಕಾಶ್ ಕಳಾಲ್, ಗಂಗಾವತಿ.